ರಾಜ್ಯ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ನಿಧಿ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಉತ್ತರ ಜಿಲ್ಲೆ ಹಾಗೂ ಬಿಜಿಎಸ್ ಕಾಲೇಜು ನಗರೂರು ಇವರ ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಗಳು ನೆಲಮಂಗಲ ಸಮೀಪದ ನಗರೂರಿನ ಬಿಜಿಎಸ್ ಕಾಲೇಜಿನಲ್ಲಿ ಇದೇ ಶನಿವಾರ ಅದ್ದೂರಿಯಾಗಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ ರಾಜು ಎನ್ ರವರು, ಬೆಂಗಳೂರು ಉತ್ತರ ಜಿಲ್ಲೆಯ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರ ಸಂಘದ ಉಪಾಧ್ಯಕ್ಷರಾದ ಶ್ರೀ ಕಂಠಯ್ಯನವರು, ಹಿರಿಯ ಕನ್ನಡ ಉಪನ್ಯಾಸಕರಾದ ಶ್ರೀ ಕೆಂಪೇಗೌಡರವರು, ಕೋರ್ ಕಮಿಟಿಯ ಸದಸ್ಯರಾದ ಶ್ರೀಮತಿ ರೇಣುಕಾ ಹಾಗೂ ಶ್ರೀಮತಿ ಸಂಧ್ಯಾ, ಮ್ಯಾನೇಜರ್ ರವರು, ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟಿನ ಮುಖ್ಯ ಆಡಳಿತಾಧಿಕಾರಿ ಶ್ರೀ ಡಾಕ್ಟರ್ ಎನ್ ಶಿವರಾಮ್ ರೆಡ್ಡಿ ಅವರು, ಬಿಜಿಎಸ್ ಶಿಕ್ಷಣ ಸಂಸ್ಥೆಯ ಡೀನ್ ಡಾಕ್ಟರ್ ಎನ್ ಮಧುಸೂದನ್ ರವರು, ಆದಿಚುಂಚನಗಿರಿ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಬೈರೇಶ್ ರವರು ಹಾಗೂ ನಗರೂರು ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಶಾಂತಕುಮಾರ್ ಅವರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇದು ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆಯ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಬಿಜಿಎಸ್ ಕಾಲೇಜ್ ನಗರೂರಲ್ಲಿ ಇಲ್ಲಿ ಎಲ್ಲ ಒಳ್ಳೆಯದಾಗಿ ಏರ್ಪಾಡು ಮಾಡಿದ್ದಾರೆ. 11 ಬೇರೆ ಬೇರೆ ಸ್ಪರ್ಧೆಗಳು ನಡೀತಾ ಇದೆ. ಪ್ರಥಮ ಪಿ ಯು ಸಿಗೆ 11 ಪ್ಲಸ್ ಸೆಕೆಂಡ್ ಪಿ ಯು ಸಿಗೂ 11 ಸ್ಪರ್ಧೆಗಳು ನಡೀತಾ ಇದೆ. ಬೇರೆ ಬೇರೆ ಕಾಲೇಜುಗಳಿಂದ ನಮಗೆ ಆಲ್ಮೋಸ್ಟ್ ಇವಾಗ 1,000ಕ್ಕಿಂತ ಹೆಚ್ಚು ಮಕ್ಕಳು ಇವತ್ತು ಇಲ್ಲಿ ಬಂದಿದ್ದಾರೆ. ಬೇರೆ ಕಾಲೇಜಿಂದ ತೀರ್ಪುಗಾರರನ್ನು ನಾವು ಆಹ್ವಾನಿಸಿದ್ದೇವೆ. ಹಾಗೆಯೇ ಎಲ್ಲ ಮಕ್ಕಳು ಬಂದು ಇಲ್ಲಿ ಕಾಂಪಿಟೇಷನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ 1-2 ಗಂಟೆಗೆ ಸಮಾರಂಭ ಇರುತ್ತದೆ. ಇಲ್ಲಿ ವಿಜೇತರಾದ ಮಕ್ಕಳು ಇನ್ನು ಮುಂದೆ ವಿಭಾಗೀಯ ಮಟ್ಟದಲ್ಲಿ ಹೋಗಲಿಕ್ಕೆ ಅವರಿಗೆ ಅರ್ಹರಾಗ್ತಾರೆ. ಸೊ ಇದು ಯಶಸ್ವಿಯಾಗಲು ನಮಗೆ ಸಹಕಾರ ಕೊಟ್ಟ ಬಿಜಿಎಸ್ ಕಾಲೇಜಿಗೆ ನಾವು ನಿಜವಾಗ್ಲೂ ಅಭಿನಂದನೆ ಹೇಳಲೇಬೇಕು. ಯಾಕಂದರೆ ಇದು ಒಂದು ಹಬ್ಬದ ವಾತಾವರಣ ಆಗಿ ಮಾಡಿಕೊಟ್ಟಿದ್ದಾರೆ. ಸೊ ಹೀಗೆ ಹೇಳ್ತಾ ಈ ಪ್ರತಿ ವರ್ಷ ನಡೀತದೆ ನವೆಂಬರ್ ತಿಂಗಳಲ್ಲಿ. ಈ ರಾಜ್ಯ ಮಟ್ಟದ್ದೂ ಡಿಸೆಂಬರ್ ತಿಂಗಳಲ್ಲಿ ನಡೀತದೆ. ಈ ಪ್ರತಿ ವರ್ಷ ಈ ಮಕ್ಕಳಿಗೆ ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಅವಕಾಶ ಸಿಗ್ತದೆ. ಶಿಕ್ಷಣ ಇಲಾಖೆಯಲ್ಲಿ ಬರೀ ನಮ್ಮ ಅಕಾಡೆಮಿಕ್ಸಿಗೆ ಮಾತ್ರ ಒತ್ತು ಕೊಡದೆ ಕಲ್ಚರಲ್, ಸ್ಪೋರ್ಟ್ಸ್, ಮೊನ್ನೆನೇ ನಾವು ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ರೈಫಲ್ ಶೂಟಿಂಗು ಸ್ಪರ್ಧೆ ಮಾಡಿಕೊಟ್ಟಿದ್ದೀವಿ. ನಿನ್ನೆನೇ ಸಮಾರೋಪ ಸಮಾರಂಭ ಆಗಿತ್ತು. ಹಾಗೆ ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳಲ್ಲಿ ತುಂಬ ಪ್ರತಿಭೆ ಇದೆ ಅಂತ ಹೇಳಲು ನಾನು ಖುಷಿ ಪಡ್ತೇನೆ. ಈ ಸಮಾರಂಭದಲ್ಲಿ ಉತ್ತರ ವಿಭಾಗದ 100ಕ್ಕೂ ಹೆಚ್ಚು ಪದವಿ ಪೂರ್ವ ಕಾಲೇಜುಗಳ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದು, ಸುಮಾರು ಚರ್ಚಾ ಸ್ಪರ್ಧೆ, ಆಶುಭಾಷಣ, ರಸಪ್ರಶ್ನೆ, ಏಕಪಾತ್ರ ಅಭಿನಯ, ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ ಮುಂತಾದ 22 ಸ್ಪರ್ಧೆಗಳು ಏರ್ಪಡಿಸಿದ್ದು, ಅವುಗಳಲ್ಲಿ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಹಾಗೂ ಸಮಾರೋಪ ಕಾರ್ಯಕ್ರಮದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ಹಾಗೂ ಆದಿಚುಂಚನಗಿರಿ ಮಠದ ಸಂಪ್ರದಾಯದಂತೆ ಸನ್ಮಾನಿಸಿ ಅಭಿನಂದಿಸಲಾಯಿತು. ಗಾಂಧೀಜಿಯವರು ಹೇಳಿದ ಪ್ರಕಾರನೇ ಬರೋಣ. ಅವರು ಹೇಳಿದ್ರು ಹಿಂಸಾತ್ಮಕ ಚಳವಳಿ ಮಾಡಬಾರ್ದು, ಆ ಚಳವಳಿ ಈ ಚಳವಳಿ ಅಂತ ಮಾಡಿದ್ರು. ಆ ಚಳವಳಿ ಮಾಡಿದ್ರು ಬ್ರಿಟಿಷ್ ಏನ್ ಮಾಡಿದ್ರು? ಅವ್ರನ್ನ ಕರ್ಕೊಂಡೋಗಿ ಜೈಲ್ಗೆ ಹಾಕೋರು. ಅಂದ್ರೆ ಅವ್ರಿಗೆ ಶಿಕ್ಷೆ ಆಗಿಲ್ವಾ? ಅವ್ರೇನ್ ಜೈಲಲ್ಲಿ ಸುಮ್ಮನೆ ಕೂರಿಸಿದ್ರು? ಅವ್ರನ್ನ ಯಾಕಾದ್ರೂ ಗೊತ್ತಾ ಅವ್ರನ್ನ ಜೈಲಲ್ಲಿ ಸುಮ್ಮನೆ ಕೂರಿಸಿದ್ರು ಅಂತ? ಖಂಡಿತವಾಗ್ಲೂ ಇಲ್ಲ. ಅವರು ಕೆಲಸ ಮಾಡಿರ್ತಾರೆ, ಅಲ್ಲೂ ಅವ್ರು ಹಿಂಸೆ ಪಟ್ಟಿರ್ತಾರೆ. ಹಂಗಂತ ಶತ್ರು ಒಂದ್ ಕೆನ್ನೆ ಹೊಡೆದಿದ ತಕ್ಷಣ ಇನ್ನೊಂದ್ ಕೆನ್ನೆ ತೋರಿಸ್ಬೇಕು ಅನ್ನೋದಕ್ಕಿಂತ ಮುಂಚೆ ಏನು ಕೊಡ್ದೆ ಅಂತ ಪ್ರಶ್ನೆ ಮಾಡ್ಬೇಕು. ಸೈನ್ಸ್ ಪ್ರಕಾರ ತಗೊಳ್ಳಿ, ಏನೇ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು ಕ್ವಶನ್ ಮಾಡದೆ ಒಪ್ಕೊಳ್ಳೋದು. ಕ್ವಶನ್ ಮಾಡದೆ ಒಪ್ಕೊಳ್ಳೋಣ ಅಂದ್ಮೇಲೆ ಸುಮ್ಮನೆ ಓಡಿಸ್ಕೊಳ್ಳೋದಕ್ಕೆ ರೀಸನ್ ಗೊತ್ತಿಲ್ಲ, ಹೆಂಗ್ ಓಡಿಸ್ಕೋತೀರಾ? ಅವರೇ ಆತ್ಮಚರಿತ್ರೆಯಲ್ಲಿ ಹೇಳ್ತಾರೆ ಏನಂತ, ಹೆಣ್ಮಕ್ಳು
everything will be included. And also Gandhiji said about self-reliance, that is called as Swadeshi. And actually our Indians are actually now they are in the trend of the other countries or the Western countries. That type of the style we are using. What about Indian? It's all lost? No. But the Indian Swadeshi, the all products have been, they are selling in the other countries and they are the most higher rates. Although there are other countries, people they have been taking the every products for the more money. Why the Indians are not taking any products of Indians costumes, products and anything? They are useless. No, they are the useless. First priority we need to give for the Indian products, and then we can go for Western culture, Western. In conclusion, I want to tell that Gandhiji has been fought for India a lot. And he said that everyone should be equal, everyone should be supportive, and there should be no discrimination in any caste, as well as you need to be respect for the elders, as well as for everyone who may be friend of you. चंद्रचूड शिव शंकर पार्वती रमण निनगे नमो 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 नित्य हरि स्वर्ण मनದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯತನೆ ಬಳುಕಿನಲ್ಲಿ ಸಹ್ಯಾದ್ರಿಯ ರೋಹರಿರವು ಶೃಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ವಿದ್ಯಾರ್ಥಿಗಳು ಕೇವಲ ಪಠ್ಯ ಚಟುವಟಿಕೆಗಳಲ್ಲಿ ಭಾಗಿಯಾಗದೆ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಭಾಗವಹಿಸಿ ಮಾನವೀಯ ಮೌಲ್ಯವನ್ನು ನೈತಿಕವಾಗಿ ಪಡೆದುಕೊಳ್ಳುವುದಕ್ಕೆ ಇಂತಹ ಸಮಾರಂಭಗಳು ಮತ್ತು ಸ್ಪರ್ಧೆಗಳು ಸಹಾಯಕವಾಗುತ್ತವೆ. ಇಂದಿನ ಹದಿಹರೆಯದ ವಯಸ್ಸಿನ ವಿದ್ಯಾರ್ಥಿಗಳಲ್ಲಿ ಮಾನವೀಯ ಮೌಲ್ಯ ಹಾಗೂ ನೈತಿಕತೆ ರೂಪಿಸಿಕೊಳ್ಳುವುದು ಬಹುಮುಖ್ಯವಾದ ವಿಚಾರವಾಗಿದೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚು ತನ್ನಲ್ಲಿ ಅಡಗಿರುವ ಪ್ರತಿಭೆಯು ಅನಾವರಣಗೊಳ್ಳಲು ಇಂತಹ ಕಾರ್ಯಕ್ರಮಗಳು ಸಹಾಯಕವಾಗುತ್ತವೆ ಎಂದು ಕಾಲೇಜು ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ ರಾಜು ಎಂದ್ರವರು ಮಾತನಾಡಿದರು. ನಮಸ್ತೆ. ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಾವು ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಇವತ್ತು BGS ನೆಗರೂರು ಅನ್ನೋಂಥ ವಿದ್ಯಾಸಂಸ್ಥೆಯಲ್ಲಿ ನಡೆಸ್ತಾ ಇದ್ದೀವಿ. ಇಲ್ಲಿ ಸುಮಾರು ನಮ್ಮ 327 ಬೆಂಗಳೂರು ಉತ್ತರ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಕಾಲೇಜಿನ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದಾರೆ. ನಾವಿಲ್ಲಿ ಪ್ರಥಮ PUC ಸಂಬಂಧಪಟ್ಟಂತೆ 11 ವಿವಿಧ ಸ್ಪರ್ಧೆಗಳನ್ನು ನಡೆಸ್ತಾ ಇದ್ದೀವಿ. ಪ್ರಥಮ PUC 11 ಮತ್ತು ದ್ವಿತೀಯ PUC 11 ಸ್ಪರ್ಧೆಗಳನ್ನು ನಡೆಸೋದ್ರ ಮುಖಾಂತರ ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸುವ ನಿಟ್ಟಿನಲ್ಲಿ ಈ ಕೆಲಸವನ್ನು ಮಾಡ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆಯ ಎಲ್ಲ ಪ್ರಾಂಶುಪಾಲರ ಸಂಘದ ಪದಾಧಿಕಾರಿಗಳು, ಉಪನ್ಯಾಸಕರ ಸಂಘದ ಪದಾಧಿಕಾರಿಗಳು, ಅದರಲ್ಲೂ ಮುಖ್ಯವಾಗಿ BGS ವಿದ್ಯಾಸಂಸ್ಥೆಯ 2 ಕಾಲೇಜಿನ ಪ್ರಾಚಾರ್ಯರು ಕೂಡ ಇಲ್ಲಿ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ತೀರ್ಪುಗಾರರು ಅಂತ ನಾವು ವಿವಿಧ ಕಾಲೇಜುಗಳಿಂದ ಕರೆಸಿದ್ದೀವಿ. ಅವರು ಕೂಡ ನಮ್ಮ ಮಕ್ಕಳ ಪ್ರತಿಭೆಯನ್ನು ಗುರುತಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ. ಒಟ್ಟಾರೆ ಇಲ್ಲಿ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಈ ಜಿಲ್ಲಾ ಮಟ್ಟದಲ್ಲಿ ನಾವು ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನಗಳನ್ನು ನಗದು ರೂಪದಲ್ಲಿ ನಾವು ಇಲ್ಲಿ ನೀಡ್ತೀವಿ. ಇಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಪಡೆದಂಥ ವಿದ್ಯಾರ್ಥಿಗಳನ್ನು ನಾವು ವಿಭಾಗ ಮಟ್ಟ ಅಂತ ಕರಿತೀವಿ. ನಾವು ಬೆಂಗಳೂರು ಡಿವಿಷನಲ್ ಲೆವೆಲ್ ಕಲ್ಚರಲ್ ಆ್ಯಕ್ಟಿವಿಟೀಸನ್ನು ನಮ್ಮ ಬೆಂಗಳೂರು ವಿಭಾಗದಲ್ಲಿ ಬರ್ತಕ್ಕಂಥ ರಾಮನಗರ ಜಿಲ್ಲೆಯಲ್ಲಿ ನಾವು ಆಯೋಜಿಸ್ತೀವಿ. ಇಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಮಕ್ಕಳನ್ನು ನಾವು ಅಲ್ಲಿ ಕಳಿಸ್ಬಿಟ್ಟು ಅಲ್ಲಿಂದ ಮತ್ತೆ ರಾಜ್ಯ ಮಟ್ಟದಲ್ಲಿ ನಡೀತಕ್ಕಂಥ ಸ್ಪರ್ಧೆಗೂ ಕೂಡ ಕಳಿಸ್ಕೊಡ್ತೀವಿ. ಹೀಗೆ ಈ 3 ಹಂತಗಳಲ್ಲಿ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಸಾಂಸ್ಕೃತಿಕ ಚಟುವಟಿಕೆಗಳ ಸ್ಪರ್ಧೆಗಳನ್ನು ಮಾಡ್ತಾಯಿದ್ದೀವಿ. ನಾವು ಕೇವಲ ಪಠ್ಯ ಚಟುವಟಿಕೆಗಳಷ್ಟೇ ವಿದ್ಯಾರ್ಥಿಗಳನ್ನು ಸೀಮಿತಗೊಳಿಸದೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಈ ಒಂದು ಕಾರ್ಯಾಗಾರಕ್ಕೆ ನಮ್ಮ ಪದವಿ ಪೂರ್ವ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಮತ್ತು ಬೆಂಗಳೂರು
ಉತ್ತರ ಜಿಲ್ಲೆ ಮತ್ತು ನಮ್ಮ BGS ಪದವಿ ಪೂರ್ವ ಕಾಲೇಜುಗಳ ಸಂಯೋಗದೊಂದಿಗೆ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸ್ತಿದ್ದೀವಿ. ಎಲ್ಲ ವಿದ್ಯಾರ್ಥಿಗಳು ಭಾಳ ಸಡಗರ ಸಂಭ್ರಮದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ.